ನಮ್ಮಪ್ಪ ನಮ್ಮಮ್ಮನ ಕರ್ಕೊಂಬಂದಿದ್ದೀನಿ ಡಾಕ್ಟ್ರೆ. ನಮ್ಮಪ್ಪ ನಮ್ಮಮ್ಮನ ಕರ್ಕೊಂಬರ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕರ್ಕೊಂಬಂದಿದ್ದೀನಿ. ನಿಮ್ಮ ಮಗಳ ಇವರು? ಅದು ಡಾಕ್ಟ್ರೆ, ನಮ್ಮ ಮಗಳೇನೆ ದೊಡ್ಡವಳು. ಇಂಥ ಕೆಲಸ ಮಾಡ್ಕೊಬಿಟ್ಟಾಳು ನೋಡಿ ಡಾಕ್ಟ್ರೆ. ಅದಕ್ಕೇ ಇವಾಗ ಕರ್ಕೊಂಬಂದ್ವಿ. ಅಡ್ಮಿಟ್ ಮಾಡ್ಕೊಂಡು ಇದನ್ನೆಲ್ಲ ನೀವೇ ಕ್ಲಿಯರ್ ಮಾಡ್ಕೊಂಡು ಕೊಡಬೇಕು. ಏನು ಮಾಡೋದು, ನಾವು ಹಿಂಗೆ ಕೆಲ್ಸಕ್ಕೆ ಹೋಗ್ತಿದ್ವಿ ಹೊಟ್ಟೆಪಾಡಿಗೆ. ನಾನು ನನ್ನ ಗಂಡ ಇಬ್ಬರೂ ಇಂಥ ಕೆಲಸ ಮಾಡ್ಕೊಂಡು ಹೋಗ್ಕೊಂಡವಳೆ. ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ವಿ ಮೇಡಮ್, ಡ್ಯಾನ್ಸ್ ಕ್ಲಾಸ್ಗೆ ಹೋಗಲಿ ಅಂತ. ಆದರೆ ಹೋಗ್ದಂಗೆ ಇಂಥದ್ದು ಮಾಡ್ಕೊಂಡವಳು ದುಡ್ಕಿ ಈ ಥರ ನಿರ್ಧಾರ ತಗೊಂಡಿದ್ದಾಳೆ. ನೆನ್ನೆ ಬಂದಿದ್ರು ಇವ್ರ ಜೊತೆ ಇನ್ನೊಬ್ರು, ಅವ್ರ ಸಿಸ್ಟರ್ ಅನಿಸುತ್ತೆ, ಅವ್ರು ಬಂದಿದ್ರು ಅವ್ರ ಜೊತೆ. ನಾನು ನೆನ್ನೆ ಬೈತ್ ಕಳಿಸ್ದೆ. ಏನಮ್ಮ ಗೊತ್ತಾಗೋದಿಲ್ವಾ ನೋಡಿ, ದುಡುಕಿ ನಿರ್ಧಾರ ತಗೊಂಡಿರೋದಕ್ಕೆ ನೀವು ಜೀವನ ಪರ್ಯಂತ ನೋವು ಅನುಭವಿಸ್ಬೇಕಾಗುತ್ತೆ. ನೋಡಿ, ಮರ್ಯಾದೆ ಹೋಗುತ್ತೆ, ನಿಮ್ಮಪ್ಪ ನಿಮ್ಮಮ್ಮನ ಮರ್ಯಾದೆ ಹೋಗುತ್ತೆ, ನಿಮ್ಮ ಮರ್ಯಾದೆ ಹೋಗುತ್ತೆ. ಇಂಥ ಕೆಲಸ ಮಾಡ್ಕೊಬಿಟ್ರಿ ಅಂತ ನಾನು ನಿನ್ನೆ ಚೆನ್ನಾಗಿ ಬೈತ್ ಕಳಿಸ್ದೆ ಇವ್ರಿಗೆ. ತುಂಬ ತಪ್ಪಕ್ಕೆ ಮಾಡಿದ್ರಿ ನೀವು. ಸ್ವಲ್ಪ ಯೋಚನೆ ಮಾಡಬೇಕು. ಹೆಣ್ಮಕ್ಳಾಗಿರೋರು ಹೆಂಗಿರ್ಬೇಕಂದ್ರೆ ಹಂಗಿರಬೇಕು. ಅದೇ ನಿನ್ನೆ ಎಲ್ಲ ನಾನು ಇವ್ರಿಗೆ ಬೈತ್ ಕಳಿಸ್ದೆ. ಕೊಡೋದಿಲ್ಲ, ನಾನು ಟ್ಯಾಬ್ಲೆಟ್ ಕೊಡೋದಿಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ನಾನು ಟ್ಯಾಬ್ಲೆಟ್ ಕೊಟ್ಟು ಇವ್ರಿಗೆ ಕಳಿಸ್ಬಿಡ್ಬೋದು. ಆದರೆ ಏನೋ ಪ್ರಾಬ್ಲಮ್ ಆದರೆ ನಮ್ಮ ತಲೆಗೆ ಬರುತ್ತೆ. ಅದಕ್ಕೇ ನಿಮ್ಮಪ್ಪ ನಿಮ್ಮಮ್ಮನ ಕರ್ಕೊಂಡು ಬನ್ನಿ ಅಂತ ಹೇಳ್ದೆ. ಡಾಕ್ಟ್ರೆ ಅಡ್ಮಿಟ್ ಆಗ್ತೀವಿ. ಅಡ್ಮಿಟ್ ಆಗಿ ಅದೇನೋ ಅವಳಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಕೊಟ್ಟು ಅದು ಇದು ನೀವು ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಕೊಡ್ರಿ ಡಾಕ್ಟ್ರೆ. ಸರಿ ಆಯಿತು. ಇವಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿದೆ ಆಲೇನೆ. ಬ್ಲಡ್ ಚೆಕಪಿಗೆ ಕೊಡಬೇಕಾಗಿದ್ದು. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಬ್ಲಡ್ ಎಷ್ಟಿದೆ ನೋಡಿಕೊಂಡು ನಾವೆಲ್ಲ ಇದು ಇವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಫಸ್ಟ್ ಇವಾಗ ಬ್ಲಡ್ ಚೆಕಪ್ ಮಾಡಿಸಿ. ಸರಿ ಆಯಿತು, ಏನೋ ಆಗ್ಬಿಟ್ಟಿದೆ, ನಾನು ನಿಮಗೆ ಎಲ್ಲ ಇದೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ. ಆದರೆ ಇನ್ನೊಂದು ಸತಿ ಈ ರೀತಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಮ್ಮ. ಹೆಣ್ಮಕ್ಳು ತುಂಬ ಯೋಚನೆ ಮಾಡಬೇಕು. 5 ನಿಮಿಷ ಮಾಡ್ಕೊಂಡಿರೋ ಕೆಲಸಕ್ಕೆ ಜೀವನ ಪರ್ಯಂತ ನೀವು ಇಂಥವ್ರು ಅಂತ ಅನ್ನಿಸ್ಕೋಬೇಕಲ್ಲ. ಇಂಥ ದಡ್ಡಿ ಅಮ್ಮ ನೀನು. ನೆನ್ನೆ ಆಗ್ಲೆಲ್ಲ ಬೈದಿದ್ದೀನಿ ನಿಮಗೆ ನೆನ್ನೆ ಎಲ್ಲ ಫುಲ್ಲು ಬಂದು 2-3 ಸತಿ ಬಂದರು. ಬೈಟ್ ಕಳಿಸಿದ್ರು ಮತ್ತೆ ಪದೇ 2 ಗಂಟೆವರೆಗೂ 3 ಗಂಟೆವರೆಗೂ ಬಂದಿಲ್ಲ. ನನಗೆ 2-3 ಸತಿ ಬಂದು ಮೇಡಮ್ ಟ್ಯಾಬ್ಲೆಟ್ ಕೊಡಿ. ಇಲ್ಲ ಅಮ್ಮ ಕೊಡೋಕ್ಕಾಗಲ್ಲ ಅಂತ ನಾನು ನೆನ್ನೆನೇ ಬೈಟ್ ಕಳಿಸ್ದೆ. ಏನು ಮಾಡೋದು ಮೇಡಮರೇ, ಏನೋ ಗೊತ್ತಿಲ್ಲದಲ್ಲೇ ಮಾಡ್ಕೊಂಡವೆ. ಅದಕ್ಕೆ ನಾವು ಸರಿಯಾಗಿ ಬೈದು ಬುದ್ಧಿ ಹೇಳಿ ಈಗ ಎಷ್ಟು ಬೈದ್ರೂ ಏನು ಮಾಡೋಕ್ಕಾಗಲ್ಲ. ಅದಕ್ಕೇ ಇವಾಗ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಿ ಅವ್ರನ್ನ ಹೆಂಗೆ ಇಕ್ಕೋಬೇಕು ಹಂಗೆ ಇಕ್ಕೊಂತೀವಿ. ಇನ್ನು ಆಚಿಗೆ ಕಾಲು ಇಕ್ಲಿ, ಮನೆ ಬಿಟ್ಟು ಆಚಿಕ್ಕೆ ಇನ್ನು ಕಾಲು ತೆಗಿ, ಎಡಗಾಲು ಇಕ್ಲಿ ತೆಗು, ಏನಿಲ್ಲ. ಕಾಲು ಮುರಿದು ಬಿಡ್ತೀವಿ. ಏನು ಮಾಡ್ಬೇಕಾದ್ನು ಮಾಡ್ತೀವಿ ನಾವು ಅಷ್ಟೇ. ನಾವು ನೋಡಿ ಕೆಲ್ಸಕ್ಕೆ ಹೋಗ್ತೀವಿ, ಬೇರೆ ದುಡ್ಡಿಲ್ಲ ಮೇಡಮರೇ. ನಾವು ಯಾರ ತಗ ಇಸ್ಕೊಂಡು ಸಾಲ ಫಲ ಮಾಡಿ 50,000 ರೂಪಾಯಿ ದುಡ್ಡು ಇಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ನೋಡಿರಿ ಮೇಡಮರೇ, ಅಡ್ಮಿಟ್ ಮಾಡ್ಕೊಂಡು ಅದೆಲ್ಲನ ಅದೇನು ನೀವೆಲ್ಲ ಕ್ಲಿಯರ್ ಮಾಡಿಕೊಡ್ರಿ. ಸರಿ ಆಯಿತು, ಕ್ಲಿಯರ್ ಮಾಡಿಕೊಡ್ತೀವಿ. ಹಾಗೇ ನೀವೆಲ್ಲ ಬೇರೆ ನಾವು ಈಗ ಇವ್ರಿಗೆ ಅಡ್ಮಿಟ್ ಮಾಡಿಕೊಂಡು ನಾವೇನಾದರೂ ನೀವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಅಂದ್ಕೊಳ್ಳಿ. ಇವರಿಗೆ ಸಡನ್ನಾಗಿ ಏನಾದರೂ ಬೇರೆ ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಳ್ಳಿ. ಬೇರೆ ಕಡೆ ನಾವು ಶಿಫ್ಟ್ ಮಾಡಬೇಕು, ಬೇರೆ ಕಡೆ ಬರ್ಕೊಡ್ತೀವಿ. ಅಲ್ಲಿ ನೀವು ಕರ್ಕೊಂಡು ಹೋಗೋಕ್ಕೆ ಎಮರ್ಜೆನ್ಸಿಗೆ ನೀವು ರೆಡಿ ಆಗಿರಬೇಕು. ಈಗ ಇವ್ರಿಗೆ ಏನು ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ತುಂಬ ಪೇಯ್ನ್ ಆಗುತ್ತೆ, ಪೇಯ್ನ್ ಅನುಭವಿಸ್ಬೇಕಾಗುತ್ತೆ, ತುಂಬ ನೋವಿರುತ್ತೆ ನೋಡಿ. ಎಲ್ಲದರಲ್ಲೂ ನೀವು ಸಹಕರಿಸಬೇಕು. ಹಾಗಂಗಿದ್ರೆ ನಾವು ಅಡ್ಮಿಟ್ ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ನಾನು. ಆಯಿತು ಡಾಕ್ಟ್ರೆ, ಆಯಿತು. ನಾವು ಎಲ್ಲ ನೋಡ್ಕೊತೀವಿ. ಏನು ಬಂದ್ರೂ ನಿಮ್ಮ ತಲೆಗೆ ಅಂತಾರಲ್ಲ, ಎಲ್ಲ ನಾವು ಇದನ್ನೆಲ್ಲ ನಾವೇ ಬಂದು ನಾವೇ ಕೇಳ್ಕೊಂಡು ನಾವೇ ಹಿಂಗೆ ಮಾಡ್ಕೊಂಡ್ವಿ ಅಂತ ಹೇಳಿ ಎಲ್ಲ ಬೇಕಾದ್ರೆ ಸೈನ್ ಹಾಕ್ತೀವಿ. ಅದು ಸೈನೇ ಹಾಕ್ಸ್ಕೊಂಡೇ ನಾವು ಹಿಂಗೆ ಮಾಡೋದು. ಯಾಕಂದರೆ ಮದುವೆ ಆಗಿಲ್ಲ, ಈ ರೀತಿ ಪ್ರಾಬ್ಲಮ್ಗಳಾಯ್ತು ಅಂತಂದರೆ ನಮ್ಮ ತಲೆಗೆ ತರಬೇಡಿ ನೀವು. ನಮಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ನಾವು ಕ್ಲಿನಿಕ್ ಮಾಡಿಕೊಂಡು ಈ ರೀತಿ ಏನೋ ನಾವು ನಮ್ಮ ಹೊಟ್ಟೆ ಪಾಡಿಗೋಸ್ಕರ ನಾವೇನೋ ಮಾಡ್ತಿರ್ತೀವಿ. ಮತ್ತು ನಮಗೆ ನೀವು ಇದು ಮಾಡಬೇಡಿ, ತೊಂದರೆ ಮಾಡಬೇಡಿ. ಅದಕ್ಕೋಸ್ಕರ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ, ಮತ್ತು ಜಾಸ್ತಿ ಬ್ಲೀಡಿಂಗ್ ಏನಾದರೂ ಆಯಿತು ಅಂತಂದರೆ, ಅವ್ರು ತುಂಬ ಸುಸ್ತಾದರು ಅಂತ ಏನಾದರೂ ಸಮಯ ಸಂದರ್ಭ ಬಂದಾಗ ಬೇರೆ ದೊಡ್ಡ ಹಾಸ್ಪಿಟ್ಲಿಗೆ ನಾನು ಶಿಫ್ಟ್ ಮಾಡಿಸ್ತೀನಿ, ಬರ್ಕೊಡ್ತೀನಿ. ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆಲ್ಲ ನೀವು ರೆಡಿಯಾಗಿರಬೇಕು. ಆದರೂ ಆಗಬಹುದು, ಆಗದೇ ಇರ್ಬೋದು. ಆ ರೀತಿ ಆಗುತ್ತೆ ಅಂತಲೂ ಖಂಡಿತ 100% ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. 50% ಆದರೂ ಆಗ್ಬೋದು, ಆಗದೇ ಇರ್ಬೋದು. ಸರಿನಾ? ಅದಕ್ಕೆ ನೀವು ಸಿದ್ಧತೆ ಮಾಡ್ಕೊಂಡಿರಬೇಕು. ಆಯಿತು ಡಾಕ್ಟ್ರೆ, ಆಯಿತು. ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಅಮೌಂಟ್ ಕಟ್ಟಿ ಅಲ್ಲಿ ಚೀಟಿ ತಗೋಬಿಟ್ಟು ಬ್ಲಡ್ ಚೆಕಪ್ ಮಾಡಿಸ್ರಿ. ಬ್ಲಡ್ ಚೆಕಪ್ ಮಾಡಿಸಿ ರಿಪೋರ್ಟ್ ತೊಗೊಂಬನ್ನಿ, ಆಮೇಲೆ ಹೇಳ್ತೀನಿ ನಾನು. ಸರಿ ಆಯಿತು ಡಾಕ್ಟ್ರೆ, ಬಾರೆ. ಹಾಗೆ ಅಡ್ಮಿಷನ್ ಫೀಸನ್ನು ಕಟ್ಬಿಡಿ. ಅಡ್ಮಿಷನ್ ಫೀಸನ್ನು ಕಟ್ಬಿಟ್ಟು ಹಂಗೆ ಬ್ಲಡ್ ಚೆಕಪಿಗೂ ಫೀಸ್ ಕಟ್ಟಿ ಅಲ್ಲಿ ಮೇಲ್ಗಡೆ ಹೋಗಿ ಅಲ್ಲಿ ಬ್ಲಡ್ ಚೆಕಪ್ ಮಾಡ್ತಾರೆ. ಆಯಿತು ಡಾಕ್ಟ್ರೆ. ಆಮೇಲೆ ಫೋನ್ ಮಾಡ್ಸಿರ ಅತ್ತಾಗ ಏನೋ ಎತ್ತ ಅಂತೇಳಿ, ಆಮೇಲೆ ಅತ್ತಾಗನ ಫೋನ್ ಮಾಡ್ಸಿನಿ, ಗೊತ್ತಾಗುತ್ತೆ. ಅಮ್ಮಣಿ, ಧನುಷ ಇವಳಾಕೆ ಬಂದ್ಲಿ ಇಲ್ಲಿಗೆ? ಇವಳನ್ನ ಕರ್ಕೊಂಬಂದ್ರಜ್ಜಿ ನಮ್ಮನಿಗೆ.
ಕ್ಷಮಿಸ್ಬಿಡು ಧನುಷ ನನಗೆ ಪ್ಲೀಸ್. ಇವಾಗ ನಮ್ಮ ಅಕ್ಕನ ಜೊತೆ ಸೇರಿ ನಾನು ಹಾಳಾಗ್ಬಿಟ್ಟೆ. ಕ್ಷಮಿಸ್ಬಿಡು ಪ್ಲೀಸ್. ಏಯ್ ನಿನ್ನೇನೇ ಅಂದ್ರೆ ನಂಬಲ್ಲ, ನಿನ್ನ ಬೋಲು ನಾಟಕ ಆಡ್ತೀಯ ನೀನು. ನೀನು ನಂಬೋದಿಲ್ಲ ಕಣೆ. ನಡಿ ನಮ್ಮ ಮನೆ ಒಳಗೆ ಬರಬೇಡ. ಅಜ್ಜಿ ಇವಳನ್ನ ಕರ್ಕ ಬರ್ತೀನ ನಮ್ಮ ಮನೆ ಒಳಕ್ಕೆ. ಬರಬೇಡ, ನಡಿಯ ಆಚೆಗೆ ನಡಿಯ. ಬಿಡ ಮತ್ತೆ ಹೋಗ್ಲಿ. ಅವರಪ್ಪ ಯಾರಮ್ಮಯ್ಯ ಆಸ್ಪತ್ರೆಗೆ ಹೋಗಿರೋ ಅವಳನ್ನ ಕರ್ಕೊಂಡು ಒಂದು 3-4 ದಿನ ಆಗುತ್ತಂತೆ ಬರೋಕ್ಕೆ. ಅದೆಲ್ಲ ಇದಾದ್ಮೇಲೆ ಬರ್ತೀವಿ, ಅದನ್ನೆಲ್ಲ ಬಗೆಹರಿಸ್ಕೊಂಡು ಅಂತೇಳಿ ಅಡ್ಮಿಟ್ ಮಾಡ್ಯಾರಂತೆ. ಅದಕ್ಕೆ ಪಾಪ ಇವಳು ಒಬ್ಳೇನೆ ಅಲ್ಲೇ ಇರ್ರಿ ಅಂತ ಬಡ್ಕೊಂಡ್ರು. ಅದಕ್ಕೆ ನಮ್ಗೆ ಅಲ್ಲಿರೋಕೆ ಇಷ್ಟ ಇಲ್ಲ, ನಾವು ಅಲ್ಲಿರಲ್ಲ. ಅದಕ್ಕೆ ಇಲ್ಲಿಗೆ ಬಾ ನೀನು 2 ದಿನ ಇರ್ಮಂತೆ, ಒಂದು 3 ದಿನ ಒಬ್ಳೆ ಹೆಂಗಿರ್ತಾಳೆ ಹೆಣ್ಮಗಳು ಅಂತೇಳಿ ಅದಕ್ಕೆ ಕರ್ಕೊಂಬಂದ್ವಿ. ಬಿಡತ್ತೆ 2 ದಿನ ಇದ್ರೂ ಇರಲಿ. ಇವಳು ಅವ್ರ ಅಕ್ಕನ ಜೊತೆಗೆ ಸೇರಿ ಎಷ್ಟೆಲ್ಲ ಇದನ್ನು ಮಾಡಿದ್ರು ಗೊತ್ತೇ. ಇವಳು ಭಾರಿ ಇದ್ದಾಳೆ. ಅಯ್ಯೋ ನೋಡಕ್ಕೆ ಮಾತ್ರ ಅವಳಿನ್ನೂ ಮಾತಾಡ್ತಾಳೆ. ಇವಳು ಮಾತಾಡ್ದಲೇ ಏನೆಲ್ಲ ಒಳಗೆ ಇಟ್ಕೊಂಡಿರ್ತಾಳೆ ಇವಳು ಮನಸ್ಸಿನಾಗೆ. ಇವಳು ಮಾತ್ರ ನಂಬಕ್ಕಾಗಲ್ಲ. ಯಾಕಮ್ಮ, ಯಾಕೆ ಧನುಷ? ಇವಳನ್ನ ಕರ್ಕೊಂಬಂದರೆ ಅಜ್ಜಿನೂ ಅಜ್ಜ, ಅದಕ್ಕೆ ಇವಳನ್ನ ಕರ್ಕೊಂಬಂದ್ರೆ ನಮ್ಮ ಮನೆಯಕ್ಕೆ ಅಂತ ಕೇಳ್ತಿದ್ದೆ. ಅಲ್ಲ ಇವಳು ಮಾಡಿರೋ ಇದಕ್ಕೆ ಇವಳು ನಮ್ಮನೆಗೆ ಕರ್ಕೊಂಬಂದವ್ರಲ್ಲ ಇವಳನ್ನ. ಹೋಗು, ಎಂಥ ಕೆಲಸ ಮಾಡಿದ್ರು ಇವ ಅಜ್ಜಿನೂ ಇವ ಅಜ್ಜ. ಬಿಡ ಮತ್ತು ರತ್ನಮ್ಮ, ಈಗ ಅವ್ರ ಅಪ್ಪ ರಮ್ಮಯ್ಯ ಆ ಪಿಳ್ಳಂಗೆ ಮಾಡ್ಕೊಂಡಿರೋದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾನೆ. ಒಂದು 3-4 ದಿನ ಆದ್ರೂ ಬರಲ್ವಂತೆ. ಅದಕ್ಕೇನೆ ಕರ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ನೀವೇ ಇಲ್ಲೇ ಇರ್ರಿ ಅಂದರು. ನಮ್ಗೆ ಅಲ್ಲಿ ಇರೋಕ್ಕೆ ಒಂಥರ ಅಲ್ಲಿ ಇರೋಕ್ಕೆ ಸ್ವಲ್ಪ ಬರಲ್ಲ ಕಣಮ್ಮ. ಅದಕ್ಕೆ ನಾವು ಇಲ್ಲಿಗೆ ಅದೇ ಕರ್ಕೊಂಬಂದ್ವಿ. ಬಾರ ಮತ್ತು ಇಲ್ಲೇ ಇರ್ಮಂತೆ ಅಂತ. ಬೇಡ ಕಣಮ್ಮ, ಇರೋದು ಬೇಡ ಇವಳು. ಹಿಂಗೆ ಆಗೈತೆ ಕಣಪ್ಪ, ಬಿಡಪ್ಪ ಅತ್ತ ಇನ್ನೇನು ಮಾಡೋಕ್ಕಾಗುತ್ತೆ. ಆಸ್ಪತ್ರೆಗೆ ಹೋಗಿರೋ ಒಂದು 3-4 ದಿನ ಒಬ್ಬಳೇ ಹೆಂಗಿರ್ತಾಳೆ. ಅದಕ್ಕೆ ಇವಳು ಬೈದ್ಲು, ನಮ್ಮ ಅಕ್ಕ ಮಾಡ್ಕೊಂಡಿರೋ ಬದುಕಿಗೆ ನನಗೂ ಕೆಟ್ಟ ಹೆಸರು ಅಂತ. ನಾನು ಮುಂದಾಗಲೇ ಇದೆಲ್ಲ ಯೋಚನೆ ಮಾಡಲಿಲ್ಲ. ಇವಾಗ ನೋಡು, ನಾನು ಏನೋ ತಪ್ಪು ಮಾಡಲಿಲ್ಲ ಅಂದ್ರೂ ಅವಳ ಎದುರಿಗೆ ನಾನು ಕೆಟ್ಟವಳಾದೆ. ನಾನು ಧನು ಮಾತು ಕೇಳಬೇಕಾಗಿತ್ತು, ನಮ್ಮ ಅಣ್ಣನ ಮಾತು ಕೇಳಬೇಕಾಗಿತ್ತು. ನಮ್ಮ ಅಣ್ಣ ಅಂತ ಅನ್ಕೊಂತೀನಿ ನಾನು. ನಾನು ಧನುಷನ ಮಾತನ್ನು ನಮ್ಮ ಅಣ್ಣನ ಮಾತನ್ನು ಕೇಳಬೇಕಾಗಿತ್ತು. ಈಗ ಹೇಳ್ತೀಯಮ್ಮ, ಅವ್ರ ಮಾತು ಕೇಳಬೇಕಾಗಿತ್ತು ಅಂತ. ಎಲ್ಲ ಅದ ಊರು ಹಾಳಾದ ಊರು ಬಾಕ್ಲು ಹಾಕಿರುವಮ್ಮಂಗೆ ಆತು. ಅದೇ ಮತ್ತೆ ನಾವೇನು ಹೇಳಿರೋ ಕೇಳ್ತಿರ್ಲಿಲ್ಲ ಅವ್ರ ಅಪ್ಪ ಯಾರಮ್ಮಯ್ಯ. ನಾವು ಎಷ್ಟು ಹೇಳ್ತಿದ್ವಿ, ಕೇಳ್ತಿರ್ಲಿಲ್ಲ. ಬಿಡಪ್ಪ ಅತ್ತ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗತ್ತೆ. ಒಂದು 3 ದಿನ ಇರ್ತೀನಿ ಅಂತ ಅಂದಮೇಲೆ ಈಗ ನಾವು ಒಟ್ಟಿಗೆ ಅನ್ನ ತಿಂತೀವಿ. ಅವ್ರು ಅಂತಾರಾಗಿದ್ರು ಒಂದಿನ ಇರಿಸ್ಕೊಂತಿರ್ಲಿಲ್ಲ ನಮ್ಮಂಥ ಮಕ್ಳನ್ನಾದ್ರೆ. ಈಗ ನಾವು ಯಾರಿಗಾನ ಅಂತೀವಿ, ಬಿಡು ಇರಿದ್ರು ಇರಲಿ ಒಂದು 3 ದಿನ ಅಲ್ವೇನ ಕಲಸ್ಮಕಯ್ಯ. ನನಗೇನ ಅಂತ ಬುದ್ಧಿ ಇಲ್ಲಮ್ಮ. ಎಲ್ಲರೂ ಚೆನ್ನಾಗಿರ್ಲಿ ಎಂಬುದೇ ಇರೋದು ನಮಗೆ. ಬಿಡು ಒಂದು 3 ದಿನ ಇದ್ರೆ ಇರಲಿ. ಹಂಗಲ್ಲ ಕಣಮ್ಮ, ಭಾರಿ ಇರುತ್ತೆ ಇವಳು ಮನಸ್ಸಿನಾಗೆ. ನೋಡಕ್ಕೆ ಹಿಂಗೆ ಇದ್ದಾಳೆ ಅಷ್ಟೇನೆ. ಹಂಗೆಲ್ಲ ಏನಿಲ್ಲ ಧನುಷ, ಆ ಥರ ಎಲ್ಲ ತಿಳ್ಕೊಬೇಡ. ಏನೂ ಇಲ್ಲ. ನಮ್ಮ ಅಕ್ಕನಿಗೆ ಇವಾಗ ಈ ರೀತಿ ಆಗಿರೋದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತೆ. ಏನೂ ಆಗಿಲ್ಲ. ಪ್ಲೀಸ್ ಆ ರೀತಿ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ. ಏನೂ ಇಲ್ಲ ನನ್ನ ಮನಸ್ಸಿನಾಗೆ. ಅವಳು ಹಂಗೆ ಮಾಡಿರೋದಕ್ಕೆ ನಮಗೂ ನನ್ನ ಮರ್ಯಾದೆನೂ ಓದಂಗಾಯ್ತು ಗೊತ್ತಾ. ಇವಾಗ ಅವಳ ಜೊತೆಗೆ ಓಡಾಡ್ಕೊಂಡು ನಾನು ಅವಳ ಜೊತೆಗೆ ಇದ್ನಲ್ಲ, ಅದಕ್ಕೆ ಇವತ್ತು ನನ್ನ ಮರ್ಯಾದೆನೂ ಓದಂಗಾಯ್ತು ಗೊತ್ತಾ. ಬಿಡ ಮತ್ತೆ 2-3 ದಿನ ರಜ್ಜಿ ತಾತನ್ ತಗಿರ್ತೀನಿ ಅಂತ ಬಂದೈತೆ. ಈಗ ಹೆಣ್ಮಗಳು ಒಬ್ಳೆ ಇರೋಕ್ಕಾಗಲ್ಲ ಅಂತೇಳಿ ಬಂದಮೇಲೆ ಸುಮ್ಮನೆ ಸುಧಾರಿಸಿದ್ನಿ. ಏನು ಮಾಡೋಕ್ಕಾಗುತ್ತೆ, ಸುಧಾರಿಸ್ಬೇಕು 2 ದಿನ. ಬಿಡು, ಸುಮ್ಮನೆ ಯಾಕೆ ಇವಾಗ ಜಗಳ ಮಾಡ್ಕೊಂತೀರಾ, ಸುಮ್ಮನಿರಿ. ಈಗ ಏನೋ ಆಗೋದಾಯ್ತು, ಅವ್ರು ಮಾಡಿರೋದವ್ರು ಅನುಭವಿಸ್ತಾರೆ. ಧನುಷ ಸುಮ್ಕಿರ ಮತ್ತೆ. ಒಂದು 3 ದಿನ ಇರಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಕಷ್ಟದಾಗೆ ಯಾರಿಗೇ ಆಗಲಿ ಒಂದು 2 ದಿನ ಆಗಬೇಕು. ಏನು ಮಾಡೋಕ್ಕಾಗುತ್ತೆ. ನನಗೇನೋ ಅಷ್ಟೇ ಕಣ. ಯಾಕೆ ಕಷ್ಟದಾಗೆ ಇನ್ನೇನು ಮಾಡೋಕ್ಕಾಗುತ್ತೆ. ಬಂದವ್ರಿಗೆ ನಮ್ಮ ಮನೆ ಬಾಗಿಲಿಗೆ ಬಂದವಳೆ ಇರ್ತೀನಿ ಅಂತ 2-3 ದಿನ ಇರಲಿ ಹೇಳೋ ಅವರಪ್ಪ ಯಾರಮ್ಮ ಬರೋ ತಕ್ಕನ. ಲಕ್ಷ್ಮಜ್ಜಿ, ಮತ್ತು ನಾನು ಅವಾಗ ಗೊತ್ತಾಗಲಿಲ್ಲ. ಅವಳ ಮಾತು ಕೇಳಿ ಹಾಳಾಗ್ಬಿಟ್ಟೆ. ಮತ್ತೆ ಕೇಳಿ ಹಾಳಾಗ್ಬಿಟ್ಟೆ ಅಂತ ಈಗ ಯೋಚನೆ ಮಾಡ್ತೀನಿ. ಎಲ್ಲನ ಇವಾಗ ಆಗೋಗ್ಬಿಟ್ಟೈತಿ. ಏನು ಯೋಚನೆ ಮಾಡಿರೂ ಅಷ್ಟೇ. ಇದೆಲ್ಲ ನೀನು ಮುಂಚೆಗೆ ಯೋಚನೆ ಮಾಡಬೇಕಾಗಿತ್ತು. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿದರೆ ಏನು ಬರೋಂಗಿಲ್ಲ. ಬಿಡು ಹೋಗ್ಲಿ ರತ್ನ. ಬಿಡ ಮತ್ತೆ ಒಂದು 2-3 ದಿನ ಇದ್ರೆ ಇರ್ತಾಳೆ. ಒಳ್ಳೆ ತಂದಿಂದ ಒಳ್ಳೆ ಬುದ್ಧಿಯಿಂದನ ಮಾತಾಡಿಸ್ಕೊಂಡು ದೊಡ್ಡಮ್ಮ ಇನ್ನ ಎಲ್ಲ ಧನುನು ಎಲ್ಲ ಮಾತಾಡಿಸ್ಕೊಂಡು ಸುಮ್ಸೆನಕ್ಕಿರೋದು ಕಲಿ. ಅವಳಂತೆ ಆದರೆ ಆಗಲ್ಲ ನೀನು. ಎಲ್ಲರ ಜೊತೆಗೂ ಸುಮ್ಸೆನಕ್ಕಿರ್ಬೇಕು ಹೆಣ್ಮಕ್ಳು. ಏನೋನ ನಾವೇನು ಇರಲಿ ಅಂತೀವಿ. ನಾವೇನು ಅವ್ರನ್ನ ಕರೆಯೋಕೆ ಹೋಗಿಲ್ಲ, ಏನಿಲ್ಲ. ಅವಳು ಬಂದವಳೆ ಇರ್ತೀನಿ ದೊಡ್ಡಮ್ಮ ಅಂತ. ಇರಲಿ 2-3 ದಿನ. ಮತ್ತು ಇವಾಗ ಇವ್ರ ಮನೇಲಿ ಇರ್ತೀನಿ ಅಂತ ಬಂದವಳೆ. ಆದರೆ ಧನುಷಾಗಿ ಹೋಗ್ತಾ ಇಲ್ಲ. ಇವಳು ಬುದ್ಧಿ ಸರಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇವಳು ಬುದ್ಧಿ ಸರಿ ಇಲ್ಲ, ಇವಳನ್ನೇನೆಂದ್ರೂ ನಂಬೋಕ್ಕಾಗಲ್ಲ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಇವಳು ಇಲ್ಲ, ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದವಳೆ. ಏನು ಮಾಡೋಕ್ಕಾಗಲ್ಲ. ಈಗ ರತ್ನ ಯಾರಿಗೇ ಆಗಲಿ ಅಂತಾಳೆ ಪಾಪ. ಯಾರಿಗೇ ಆಗಲಿ ಊಟಕ್ಕಿಡ ಅಂತ ವಿಚಾರದಲ್ಲಾಗಿರ್ಬೋದು, ಯಾರಿಗೇ ಆಗಲಿ ಪಾಪ ರತ್ನನ ಹತ್ರ ಒಳ್ಳೆ ಬುದ್ಧಿ ಐತೆ. ಚೆನ್ನಾಗಿ ಮಾಡಿಕ್ತಾಳೆ. ಯಾರಿಗಾನಾಗ್ತು ಊಟಕ್ಕೆ ಇಕ್ಕಕ್ಕೆ. ಬಿಡು, ನಾನು ಯಾಕೆ ಅವ್ರಿಗೆ ಇಕ್ಕಾನ, ಇವ್ರಿಗೆ ಯಾಕೆ ಇಕ್ಕಾನ, ನಾನು ಯಾಕೆ ಅವ್ರು ನೋಡ್ಕೊಂಬ ನಂಬಲ್ಲ. ರತ್ನ ಹತ್ರ ಒಳ್ಳೆ ಬುದ್ಧಿ ಐತೆ ನಿಜ. ಅದಕ್ಕೆ ದೇವ್ರು ಒಳ್ಳೇದು ಮಾಡಿರೋದು.
ಇವಾಗ ಅದಕ್ಕೆ ರತ್ನ ಬಿಡಮ್ಮ ಇದ್ರು ಇರಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಕಷ್ಟ ಅಂತ ಏನೋ ಹಾಸ್ಪಿಟ್ಲಿಗೆ ಹೋಗ್ಯವ್ರೆ, ಅವ್ಳು ಮಾಡ್ಕೊಂಡಿರೋ ಇದಕ್ಕೆ ಹಾಸ್ಪಿಟ್ಲಿಗೆ ಹೋಗವ್ರೆ, ಬಿಡು ಒಂದು 3 ದಿವಸ ಇದ್ರು ಇರಲಿ ಅಂತ ಒಂದು 3 ದಿವಸದ ಮಟ್ಟಿಗೆ ಇವಾಗ ಇವಳನ್ನ ಇವ್ರ ಮನೇಲಿ ಇಟ್ಕೊಂತಾ ಇದ್ದಾರೆ. ಯಾಕಂದರೆ 3 ದಿನ ಹಾಸ್ಪಿಟ್ಲಿಗೆ ಹೋಗಿ ಬರೋವರೆಗೂ ಮನೇಲಿ ಒಬ್ಳೆ ಹೆಣ್ಮಗ್ಳು ಇರೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.